ಪೇಪರ್ ಜಾಯಿಂಟ್ ನ ಮಾಡಿರೋದು ಕಂಪ್ಲೀಟ್ ಆಗಿ ಟೈಲ್ ನ ಕಟ್ ಮಾಡ್ತಾರೆ. ಇದನ್ನ ಮನೆ ಕಟ್ಟಿಸ್ಬೇಕು ಅಂತ ತುಂಬಾ ಆಸೆ ಇತ್ತು. ಅವ್ರು ಮನೆ ಕಟ್ಸೋರು ಸುಮಾರು ಜನ ಬರ್ತಾ ಇದಾರೆ. ಯಾಕಂದ್ರೆ ಸಿಟಿ ಲೈಫ್ ಇನ್ನು ಸ್ವಲ್ಪ ಈಚೆ ಬರೋಣ. ಲಿವಿಂಗ್ ಏರಿಯಾದಲ್ಲಿ ನಿಮ್ಗೆ 6.5 feet by 4.5 feet ವಿಂಡೋ ಕೊಟ್ಟಿದ್ದೀವಿ. ಹಾಯ್ ಹಲೋ ವೀಕ್ಷಕರೇ, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮೆಲ್ಲರಾಗ್ಲಿ ಹರ್ಷ ಟಾಕೀಸ್ ಕನ್ನಡ ಮಾಡ್ತಿರುವ ನಮಸ್ಕಾರಗಳು. ಸೊ ಕಳೆದ ಬಾರಿ ಇಲ್ಲಿ ನಿಮ್ಗೇನ್ ತೋರಿಸಿದ್ರಲ್ಲ ಪಾಯ ಹಾಕೋದು ಒಂದು ವಿಡಿಯೋ ಸೋಲೂರಲ್ಲಿ. ಸೊ ಇವತ್ತು ನಿಮ್ಗೆ ಒಂದು 65 to 75% ಕಂಪ್ಲೀಟ್ ಆಗಿರುವಂತ ಒಂದು ತೊಟ್ಟಿ ಮನೆದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ ಹರೀಶ್ ಪಾಟೀಲ್ ಅವರು ನಮ್ಮ ಜೊತೆ ಬಂದು ನಿಮ್ಗೆ ಕ್ಲಿಯರ್ ಕಟ್ ಆಗಿ ಯಾವ ರೀತಿ ಬಜೆಟಿನಲ್ಲಿ ರೆಡಿ ಮಾಡಿದ್ದಾರೆ, ಕ್ಲೈಂಟಿಗೆ ಯಾವ ರೀತಿ ಬೇಕಿತ್ತು ಆ ರೀತಿ ರೆಡಿ ಮಾಡಿದ್ದಾರೆ ಹೋಗ್ಬಿಟ್ಟು ಅವ್ರು ಬಂದು ಎಕ್ಸ್ಪ್ಲೈನ್ ಮಾಡ್ತಾರೆ. ಬನ್ನಿ ಹರೀಶ್ ಅವರೇ. ಹಲೋ ಹರೀಶ್ ಅವರೇ. ಸೊ ಕಳೆದ ಬಾರಿ ಒಂದು 6-7 ತಿಂಗಳಿಂದ ಸೊ ಪಾಯ ಹಾಕೋ ಟೈಮಲ್ಲಿ ಒಂದು ವಿಡಿಯೋ ಮಾಡಿದ್ರಿ. ಸೊ ಇವತ್ತು 65 to 75% ಕಂಪ್ಲೀಟ್ ಆಗಿದೆ. ಸೊ ಇದ್ರ ಬಗ್ಗೆ ನೀವು ಇವಾಗ ಕ್ಲಿಯರ್ ಕಟ್ ಆಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಂದ್ಬಿಟ್ಟು ಈ ಒಂದು ವಿಡಿಯೋಲಿ ನಿಮ್ಗೆ ಕೇಳ್ತೀನಿ. ಸೊ ಈಗ ನಮಸ್ತೆ. ನಾನು ಈ ಬ್ರಿಕ್ಸ್ ಇಂದು ಫಸ್ಟ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಆ ಬ್ರಿಕ್ಸ್ ಇಲ್ಲಿದೆ ನೋಡಿ, ಒಂದು ಶಾಂಪಲ್ ಪೀಸ್. ಸೊ ಇದು ಬ್ರಿಕ್ಸ್, ಇದು ಟೈಲ್ ಅಂದ್ರೆ ಇದನ್ನ ಈ ಬ್ರಿಕ್ಸ್ ಅಲ್ಲೇನೆ ಸೊ 20 mm ಥಿಕ್ನೆಸ್ ಅಲ್ಲಿ ಟೈಲ್ ನ ಕಟ್ ಮಾಡ್ತಾರೆ ಇದನ್ನ. ಸೊ ಈ ಟೈಲ್ ನ ಯೂಸ್ ಮಾಡೋದು ನಾವು ನಿಂಟಲ್ಸ್ ಬರುತ್ತೆ, ನೀವು ಅಲ್ಲೆಲ್ಲ ನೋಡ್ತಿರ್ಬೋದು. ವಿಂಡೋ ಮೇಲೆ ನಿಂಟಲ್ಸ್ಗೆ ಅದನ್ನ ಯೂಸ್ ಮಾಡ್ತೀವಿ, ಯಾಕಂದ್ರೆ ಅಲ್ಲಿ ಕಾಂಕ್ರೀಟ್ ಹಾಕಿರ್ತೀವಿ. ಆ ಕಾಂಕ್ರೀಟ್ ಕವರ್ ಆಗೋಸ್ಕರ ನಾವು ಈ ಟೈಲ್ ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ ಬರ್ತಿದಂಗೆ ಈ ಬ್ರಿಕ್ಸ್ ನೀವೇನ್ ನೋಡ್ತಾ ಇದ್ದೀರಾ ಈಗ, ಸೊ ರಾ ಬ್ರಿಕ್ಸ್ ನಿಮ್ಗೆ ನೋಡಕ್ ಆತರ ಇದೆ. ಈ ಗ್ರೋಟಿಂಗ್ ಏನ್ ಮಾಡಿದೀವಿ ನಾವು ಬ್ರಿಕ್ಸಿಗೆ, ಇದಕ್ಕೆ ಯೂಸ್ ಮಾಡಿರೋದು ಪೀ ಸ್ಯಾಂಡು, ತ್ರಿಬೋಲ್ ವಾಶ್ ಅಂತ ಬರುತ್ತೆ. ಸೊ ಅದರಲ್ಲಿ ತಿರ್ಗಾ ನಾವು ಜಲ್ಡೆ ಆಡ್ತೀವಿ. ಯಾವ್ದ್ರಲ್ಲಿ ಅಸಿಟ್ಟು ಮತ್ತೆ ರಾಗಿ ಅಸಿಡ್ನೆಲ್ಲ ಜಲ್ಡೆ ಆಡ್ತೀವಲ್ಲ, ಅದ್ರಲ್ಲಿ ಜಲ್ಡೆ ಆಡಿ ಅದರಲ್ಲಿ ಒಂದು ರೇಷಿಯೋ ಬರುತ್ತೆ, ಅದನ್ನ ಯೂಸ್ ಮಾಡ್ತೀವಿ. ಅದಕ್ಕೆ ನಾವು ಯೆಲ್ಲೋ ಆಕ್ಸೈಡು, ರೆಡ್ ಆಕ್ಸೈಡು, ಸಿಮೆಂಟು ಈ 4 ಐಟಮ್ ನ ಮಿಕ್ಸ್ ಮಾಡಿ ಸೊ ಇದು ಪೇಸ್ಟಿಂಗ್ ರೆಡಿ ಮಾಡ್ಕೊಂತೀವಿ. ಪೇಸ್ಟಿಂಗ್ ರೆಡಿ ಮಾಡಿ ಈ ತರ ಫಿಲ್ ಮಾಡ್ಕೊಂತ ಹೋಗ್ತೀವಿ ನಾವು. ಇದು ಏನ್ ನೋಡ್ತಾ ಇದ್ರೆ ಇದು ಲೈಕ್ ಇದು ಒಂದು 50% ಅಷ್ಟೇ. ಈ ನೆಕ್ಸ್ಟ್ ಬರೋ ಸ್ಟೇಜ್ ಅಂದ್ರೆ ಇದಕ್ಕೆ ಇನ್ನ ರಬ್ಬಿಂಗ್ ಆಗುತ್ತೆ. ಹೇಗೆ ಮರನ ನಾವು ಪಾಲಿಶ್ ಮಾಡಕ್ ಮುಂಚೆ ಉಜ್ಗಂತೀವಲ್ಲ, ಆ ತರ ಉಜ್ಗಂತೀವಿ. ಅದಾದ್ಮೇಲೆ ಇದಕ್ಕೆ ಪಾಲಿಶ್ ಬರುತ್ತೆ, ಲ್ಯಾಕ್ರಿಂಗ್ ಅಂತ ಮಾಡ್ತೀವಿ, 2 ಕೋಟ್ ಲ್ಯಾಕ್ರಿಂಗ್ ಮಾಡ್ತೀವಿ. ಅವಾಗ ಇದರಿಂದ ಏನಂದ್ರೆ ಸೊ ಮಳೆಗಾಗ್ಲಿ, ಗಾಳಿಗಾಗ್ಲಿ, ಬಿಸಿಲಿಗಾಗ್ಲಿ ಶೇಡ್ ಆಗಲ್ಲ. ಸೊ ಇದು ಪ್ರೊಟೆಕ್ಷನ್ ತರ ಇರುತ್ತೆ. ಮತ್ತೆ ಈ ಮನೆಯಲ್ಲಿ ಒಂದು ವಿಶೇಷತೆ ಏನಂದ್ರೆ, ಈ ಮನೆಗಳಲ್ಲಿ ಬ್ರಿಕ್ಸ್ ಅಂದ್ರೆ ಈ ರೆಡ್ ಬ್ರಿಕ್ಸ್ ಯೂಸ್ ಮಾಡೋ ಮನೆಗಳಲ್ಲಿ ವಿಂಡೋಸ್ ಮೇನ್ ದೊಡ್ಡದಾಗಿರ್ಬೇಕು. ಸೊ ಗಾಳಿ ಬೆಳಕು ಚೆನ್ನಾಗಿ ಬರ್ಬೇಕು. ತೊಟ್ಟಿ ಮನೆ ಅಂತ ಬಂದಾಗ ಮೇನ್ ಮನೆಗೆ ಗಾಳಿ ಬೆಳಕು ಚೆನ್ನಾಗಿದ್ರೇನೆ ಸೊ ಮನೆಗೆ ಒಂದು ಕಳೆ ಅಂತ ಬರೋದು, ಲೈಕ್ ವ್ಯಾಲ್ಯೂ ಅಂತಾರೆ. ಹೇಗೆ ಅಂದ್ರೆ ಹಳೆ ಕಾಲದಲ್ಲಿ ನೆಗೆಟಿವ್ ಮತ್ತೆ ಪಾಸಿಟಿವ್ ಥಿಂಗ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಿದ್ದೇನೆ, ಮನೆಗೆ ಗಾಳಿ ಬೆಳಕು ಚೆನ್ನಾಗಿರ್ಬೇಕು, ಸೊ ನೆಗೆಟಿವ್ ಥಿಂಗ್ಸ್ ಮನೆಗೆ ಬರಲ್ಲ ಅಂತ ಹೇಳ್ತಾರೆ. ಸೊ ಅದೇ ಕಾರಣದಿಂದ ಈ ಪ್ರಾಜೆಕ್ಟ್ ಅಲ್ಲಿ ನಾವು ಪ್ರತಿ ಒಂದು ವಿಂಡೋನು 6 feet, 5 feet, 4 feet ಈ ತರ ಇದರಲ್ಲಿ 6x4, 5x4 ಈ ತರ ನಾವು ವಿಂಡೋಸ್ಗಳನ್ನ ಕೊಟ್ಟಿರೋದು. ಮತ್ತೆ ಒಂದೊಂದು ರೂಮ್ಗೂನು 2 ವಿಂಡೋಸ್ ನ ನಾವು ಪ್ರಾವಿಷನ್ ಕೊಟ್ಟಿದೀವಿ. ಪ್ರತಿ ರೂಮ್ಗಾಗ್ಲಿ ಕಿಚನ್ಗಾಗ್ಲಿ. ಇಲ್ಲಿ ನೀವು ನೋಡ್ತಿರೋದು ಬ್ಯಾಕ್ ಸೈಡ್ ಅಲ್ಲಿ ಸೊ ಇಲ್ಲೊಂದು ವಿಂಡೋ ಇದೆ, ಇಲ್ಲೊಂದು ವಿಂಡೋ ಇದೆ ರೂಮಿಗೆ. ಸೊ ಅದೇ ಆಸ್ ಯೂಶುವಲ್ ಮೇಲ್ಗಡೆನೂ ಹೋದಾಗ ಅಲ್ಲೂ ಒಂದು ವಿಂಡೋ ಇದೆ, ಆ ಕಡೆ ಸೈಡ್ ಒಂದು ವಿಂಡೋ ಇದೆ. ಈ ಸೈಡ್ ನೋಡ್ತಿದಿರಲ್ಲ ಈ ರೂಮ್ಗೆ ನೋಡಿ, ಅಲ್ಲೂ ಆ ಕಡೆ ಸೈಡ್ ಅಲ್ಲಿ ತೋರಿಸಿದಾಗ ಅಲ್ಲೊಂದು ವಿಂಡೋ ಇತ್ತು, ಅದು 6x4, ಇದು 4x5. ಸೊ ಈ ತರ ವಿಂಡೋಸ್ಗಳನ್ನ ನಾವು ಪ್ರಾವಿಷನ್ ಕೊಟ್ಟಿದೀವಿ. ಮತ್ತೆ ಔಟ್ ಸೈಡ್ ಕಂಪ್ಲೀಟ್ ವಾಲ್ ಎಲ್ಲ ನಾವು ಇದೇ ರೆಡ್ ಬ್ರಿಕ್ಸ್ ಯೂಸ್ ಮಾಡಿದೀವಿ. ಇನ್ಸೈಡ್ ನಾವು ಹ್ಯಾಶ್ ಬ್ರಿಕ್ಸ್ ಅಂತ ಬರುತ್ತೆ, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ವೇಸ್ಟೇಜ್ ಅಲ್ಲಿ ಬ್ರಿಕ್ಸ್ ರೆಡಿ ಮಾಡ್ತಾರೆ, ಆ ಬ್ರಿಕ್ಸ್ ನ ಯೂಸ್ ಮಾಡಿದೀವಿ ನಾವು. ಅದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಕ್ಕೆ ಅದನ್ನ ಯೂಸ್ ಮಾಡಿದೀವಿ ಒಳಗಡೆ ಅನ್ನೋದನ್ನ. ಸೊ ಈ ಸುತ್ತಲೂ ನೀವು ನೋಡ್ತಿರ್ಬೋದು ಕಂಪ್ಲೀಟ್ ಆಗಿ ಎಲ್ಲ ರೆಡ್ ಬ್ರಿಕ್ಸ್ ಯೂಸ್ ಮಾಡಿರೋದು ನಾವು. ನೀವು ನೋಡ್ತಾ ಇದೀರಲ್ಲ ನೋಡಿ ಹೇಗಿದೆ ನಮ್ಮ ಕ್ವಾಲಿಟಿ ವೈಸ್ ಬ್ರಿಕ್ಸ್ ನ ಹೇಗೆ ಯೂಸ್ ಮಾಡಿದೀವಿ ಅಂದ್ರೆ. ಸೊ ನೋಡಿ, ಸೊ ಇಲ್ಲೂ ನೀವು ಬಂದಾಗ ನೋಡ್ಬೋದು. ಸೊ ಈ ಸೈಡ್ಗೂ ನಾವು ವಿಂಡೋಸ್ಗಳನ್ನ ಹೇಗೆ ಪ್ರಾವಿಷನ್ ಕೊಟ್ಟಿದೀವಿ ಅಂತ. ಇದು ಆಲ್ಮೋಸ್ಟ್ 5.5 by 4 feet ವಿಂಡೋಸ್ ಕೊಟ್ಟಿದೀವಿ. ಇದು ಲಿವಿಂಗ್ ಏರಿಯಾ ಬರುತ್ತೆ. ಸೊ ಇದು ಲಿವಿಂಗ್ ಏರಿಯಾ ಬರುತ್ತೆ ನಿಮ್ಗೆ. ಈ ಲಿವಿಂಗ್ ಏರಿಯಾದಲ್ಲಿ ನಿಮ್ಗೆ 6.5 feet by 4.5 feet ವಿಂಡೋ ಕೊಟ್ಟಿದೀವಿ. ತುಂಬಾ ದೊಡ್ಡ ವಿಂಡೋ ಕೊಟ್ಟಿದೀವಿ, ಯಾಕಂದ್ರೆ ಸುತ್ತಲೂ ನೇಚರ್ ತೋಟ ಇರೋದ್ರಿಂದ ಗಾಳಿ ಚೆನ್ನಾಗಿ ಬರಬೇಕು, ಮತ್ತೆ ಬೆಳಕು ಚೆನ್ನಾಗಿ ಬರಬೇಕು. ಮತ್ತೆ ಇದು ಈಸ್ಟ್ ವೆಸ್ಟ್ ಫೇಸಿಂಗ್ ಇರೋದ್ರಿಂದ ಸೊ ಶೇಡ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಜಾಸ್ತಿ ವಿಂಡೋಸ್ ಮುಂದೆ ಕೊಟ್ರೆ ಬೆಳಕು ಅಂದ್ರೆ ಲೈಕ್ ಶೇಡ್ಸ್ ಜಾಸ್ತಿ ಬರೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಎಲ್ಲಾ ಸೈಡು ವಿಂಡೋಸ್ಗಳನ್ನ ಪ್ರೊವಿಷನ್ ಮಾಡಿದ್ವಿ, ಈಕ್ವಲ್ ಡಿವೈಡ್ ಮಾಡಿದೀವಿ ನಾವು. ಈಗ ನೀವು ಸುತ್ತಲೂ ನೋಡ್ಕೊಂಬಂದ್ರಿ ಹೇಗಿದೆ ಅನ್ನೋದು ವ್ಯೂ. ಈಗ ನಮ್ಮ ಮನೆಯ ಮುಖ್ಯ ದ್ವಾರದಲ್ಲಿದ್ದೀವಿ. ಈಗ ಏನು ಲೆಫ್ಟ್ ಮತ್ತೆ ರೈಟ್ ಅಲ್ಲಿ ನೀವೇನ್ ನೋಡ್ತಾ ಇದ್ರಾ 2 ಕಡೆ, ಇಲ್ಲಿ ನಿಮ್ಗೆ ಎಂಚು ಮತ್ತೆ ಮರದ ಕಂಬಗಳು, ಹಳೆ ಕಾಲದ ಕಂಬಗಳನ್ನ ನಾವು ಪರ್ಚೇಸ್ ಮಾಡಿದ್ವಿ. ಅಂದ್ರೆ ಆಲ್ರೆಡಿ ಬೇರೆ ಮನೆಗಳಲ್ಲಿ ಯೂಸ್ ಮಾಡಿದ್ರು, ಹಳೆ ಮನೆಗಳಲ್ಲಿ. ಆ ಮನೆಗಳನ್ನ ತಿರ್ಗಾ ಮನೆದು ಮರಗಳನ್ನ ಪರ್ಚೇಸ್ ಮಾಡಿ ಇಲ್ಲಿ ಯೂಸ್ ಮಾಡ್ತಾರೆ, ಯಾಕಂದ್ರೆ ತುಂಬಾ ಮರ ಕಟ್ ಮಾಡಿ ವೇಸ್ಟ್ ಮಾಡೋದು ಬೇಡ ಅನ್ನೋ ರೀಸನ್ಗೆ. ಸೊ ಇದು ಎಂಟ್ರಿ ನೀವೇನ್ ನೋಡ್ತಾ ಇದ್ದೀರಾ ಇಲ್ಲಿ, ಸೊ ಇದು ಮೇನ್ ಡೋರು.
ಈ ಮೇನ್ ಡೋರ್ ಬಿಡ್ತು ಯೂಶಲಿ 3.5 ಅಡಿ 3 ಅಡಿ ಹಿಂಗ್ ಕೊಡ್ತಾರೆ. ಇದು ಒಂದು 4.25 ಅಡಿ ಮೇನ್ ಡೋರು 8 ಫೀಟ್ ಹೈಟ್ ಕೊಟ್ಟಿದೀವಿ. ಈ ಡೋರ್ ಹೇಗೆ ಅಂದ್ರೆ ನಿಮ್ಗೆ ಸಿಂಗಲ್ ಡೋರ್ ಬರಲ್ಲ, ಡಬಲ್ ಡೋರ್. ಹಳೆ ಕಾಲದ 2 ಮನೆ ಬಾಗ್ಲು ತೆಗಿತಾರೆ ಗೊತ್ತಾ, ಡೋರು ಡಬಲ್ ಡೋರು ಆ ತರ ಇರುತ್ತೆ. ಹಂಗೆ ನಿಮ್ಗೆ ಎಂಟ್ರಿ ಆದ್ರ ಒಳಗಡೆ ಎದುರುಗಡೆ ಸಿಗದೆ ನಿಮ್ಗೆ ದೇವ್ರ ಮನೆ. ಸೊ ಇದು ಅರ್ಧ ವರ್ಕ್ ಆಗಿರೋದು ಅಷ್ಟೇನೆ. ಇನ್ನು ನೆಕ್ಸ್ಟ್ ಸ್ಟೇಜ್ ಬಂದು ಇದಕ್ಕೆ ಕಂಪ್ಲೀಟ್ ವುಡ್ ವರ್ಕ್ ಬರುತ್ತೆ. ಸೊ ಸೈಡ್ ವಾಲ್ ಆಗಿರ್ಬೋದು ಮತ್ತೆ ಮೇಲ್ಗಡೆ ಕಂಪ್ಲೀಟ್ ವುಡ್ ಅಲ್ಲಿ ಮಾಡ್ತಾ ಇದೀವಿ. ಮತ್ತೆ ಈ ಪಿಲ್ಲರ್ಸ್ ಗಳನ್ನ ನೀವು ನೋಡ್ತಿರ್ಬೋದು ಹೇಗೆ ನಾವು ಡಿಸೈನ್ ಕೊಟ್ಟಿದೀವಿ ಅಂತ. ಸೊ ಒಂದು ಕೆಳಗಡೆ 4 ಪಿಲ್ಲರ್ ಬರುತ್ತೆ, ಮೇಲ್ಗಡೆ 2 ಪಿಲ್ಲರ್ ಬರುತ್ತೆ. ಇಷ್ಟೇ ಪಿಲ್ಲರು ಈ ಮನೆಗಿರೋದು, ಇನ್ ಯಾವ್ದೇ ಕಾರಣಕ್ಕೂ ಯಾವ್ದೇ ಪಿಲ್ಲರ್ಸ್ ಇಲ್ಲ ಈ ಮನೆಗೆ. ಬೀಮ್ಸ್ ಮಾತ್ರ ಮನೆಯಲ್ಲಿ ಬಂದಿರೋದು. ಎಂಟ್ರಿ ಆಗ್ತಿದ್ದಾಗೆ ದೇವ್ರ ಮನೆ ತೊಟ್ಟಿ ಬರುತ್ತೆ ಇಲ್ಲಿ ಮುಂದ್ಗಡೆ. ಸೊ ಇದನ್ನೇನ್ ನೀವು ನೋಡ್ತಾ ಇದೀರಾ, ಇದು ಎಕ್ಸಿಟ್ ನಾವು ಪ್ರಾವಿಷನ್ ಕೊಟ್ಟಿದೀವಿ ನೀರು ಹೋಗೋದಕ್ಕೂ ಇಲ್ಲಿ, ಇನ್ ಕೇಸ್ ಮನೆಯನ್ನ ಕ್ಲೀನ್ ಮಾಡಿದಾಗ ಇದೆಲ್ಲ ಆದಾಗ. ಮತ್ತೆ ಮೇಲ್ಗಡೆ ನೀವ್ ಏನ್ ನೋಡ್ತಾ ಇದೀರಾ ಸನ್ಲೈಟ್. ಸೊ ಇಲ್ಲೂ ಸನ್ಲೈಟ್ ನಾವು ತುಂಬಾ ದೊಡ್ಡದಾಗಿ ಪ್ರಾವಿಷನ್ ಕೊಟ್ಟಿದೀವಿ. ಹಂಗೆ ಇಲ್ಲಿ ಬರ್ತಾ ಎಂಟ್ರಿ ಆಗ್ತಿದಂಗೆನೆ ಈ ದೇವ್ರ ಮನೆಗೂ ನಾವು ಸನ್ಲೈಟ್ ಪ್ರಾವಿಷನ್ ಕೊಟ್ಟಿದೀವಿ. ಇಲ್ಲೇನ್ ನೋಡ್ತಾ ಇದೀರಾ ಮೇಲ್ಗಡೆ ನಿಮ್ಗೆ ಸನ್ಲೈಟ್ ಬರುತ್ತೆ ದೇವ್ರ ಮನೆಗೆ. ಮತ್ತೆ ಈ ಮನೆಗೆ ನೀವು ಕೇಳ್ಬೋದು ಸ್ಟೇರ್ ಕೇಸ್ ಎಲ್ಲಿದೆ ಅನ್ನೋದು. ದೇವ್ರ ಮನೆ ಸುತ್ತಲೂ ಹೋಗುತ್ತೆ ಯು ಶೇಪ್ ಸ್ಟೇರ್ ಕೇಸ್. ಇದು ಬಂದು ಐರನ್ ಮತ್ತೆ ವುಡ್ ಇಂದ ಯೂಸ್ ಮಾಡ್ತಾ ಇದೀವಿ. ಐರನ್ ಸ್ಟೆಪ್ಸ್ ಮತ್ತೆ ವುಡನ್ ಪ್ಲಾಂಟ್ ನಾವು ಪ್ರಾವಿಷನ್ ಕೊಡ್ತಾ ಇದೀವಿ. ಸೊ ಅದೇ ರೀಸನ್ ಇಂದ ಇದು ದೇವ್ರ ಮನೆ ಸುತ್ತಲೂ, ಅದೇ ಕಾರಣಕ್ಕೂ ದೇವ್ರ ಮನೆ ಮೇಲ್ ಬರಲ್ಲ, ಇದು ದೇವ್ರ ಮನೆ ಸುತ್ತಲೂ ಬರುತ್ತೆ. ಮತ್ತೆ ಇದು ಡಬಲ್ ಹೈಟ್ ಕೊಟ್ಟಿರೋದು, 20 ಫೀಟ್ ಹೈಟ್ ಡಬಲ್ ಹೈಟ್ ಓಪನ್ ಸ್ಪೇಸ್ ಕೊಟ್ಟಿರೋದು ನಾವು. ಇದನ್ನ ನೀವು ನೋಡ್ತಿರ್ಬೋದು. ಈಗ ಮನೆಗೆ ಮೇಯ್ನು ಕಿಚನ್, ಅಗ್ನಿಮೂಲೆ ಅಂತ ಹೇಳ್ತಾರೆ. ಸೊ ಇದು ಓಪನ್ ಕಿಚನ್. ಮತ್ತೆ ಇದೇನಂದ್ರೆ ನೀವು ಕೇಳ್ತಿರ್ಬೋದು ತೊಟ್ಟಿ ಮನೆ ಹಳೆ ಕಾಲದ್ದು ಅಂತೀರಾ. ಇದು ಹಳೆ ಕಾಲದ ತರನು ಕಟ್ಟಿದೀವಿ, ಮತ್ತೆ ನ್ಯೂ ಟ್ರೆಂಡಿಂಗ್ ತರನು ಕಟ್ಟಿದೀವಿ. ಈಗ ಹಳೆ ಕಾಲದಲ್ಲಿ ಒಲೆ ಯೂಸ್ ಮಾಡ್ತಾರೆ ಅಂತ ಈಗ ನಾವು ಒಲೆ ಯೂಸ್ ಮಾಡಕ್ ಆಗಲ್ಲ. ಸೊ ನಾವು ಜನ ಹೇಗ್ ಚೇಂಜ್ ಆಗ್ತಿರ್ತಾರೆ ಆ ಚೇಂಜ್ ನ ನಾವು ಕೊಡ್ಬೇಕು. ಬಟ್ ಆದ್ರೆ ಹಳೆ ಕಾನ್ಸೆಪ್ಟ್ ನ ನೀವು ಯೂಸ್ ಮಾಡ್ಕೊಂಡಿದೀವಿ. ಸೊ ಅಡ್ಗೆ ಮನೆ ಬರುತ್ತೆ ಕಮ್ ಡೈನಿಂಗು. ನಾನು ಅವಾಗ್ಲೇ ನಿಮ್ಗೊಂದು ಮಾತು ಹೇಳಿದೆ, ಈಚ್ ಕಡೆ ನಾವು ಕಂಬಗಳನ್ನ ಯೂಸ್ ಮಾಡ್ತಾ ಇದೀವಿ, ಹೊರಗಡೆ ಆಲ್ರೆಡಿ ಯೂಸ್ ಮಾಡಿರೋ ಹಳೆ ಮನೆ ಕಂಬಗಳನ್ನ ಯೂಸ್ ಮಾಡ್ತಾ ಅಂತ ನೀವು ನೋಡ್ತಾ ಇದೀರಲ್ಲ. ಇದನ್ನೆಲ್ಲ ನಾವು ಪರ್ಚೇಸ್ ಮಾಡಿದೀವಿ. ಸೊ ಇದನ್ನ ವೇಸ್ಟ್ ಮಾಡೋ ಬದಲು ಈಗ ಯೂಶಲ್ ಏನ್ ಮಾಡ್ತಾರೆ ಜನಗಳು, ಕೆಲವರು ಸೋದೆಗೆ ಹಾಕ್ಬೋದು, ಇಲ್ಲ ಬೇರೆ ಏನ್ಕನ ಯೂಸ್ ಮಾಡಿ ಬಿಸಾಕ್ಬಿಡ್ಬೋದು. ಸೊ ಇದನ್ನ ನಾವು ಪರ್ಚೇಸ್ ಮಾಡಿ ರೀಯೂಸ್ ಮಾಡ್ತಾ ಇದೀವಿ ಮುಂದ್ಗಡೆ ಫ್ರಂಟ್ ಎಲಿವೇಶನ್ ಅಲ್ಲಿ. ನೆಕ್ಸ್ಟ್ ಇದು ಡೈನಿಂಗ್ ಏರಿಯಾ ಬರುತ್ತೆ ಇಲ್ಲಿ. ಸೊ ಕಿಚನ್ ಕಮ್ ಡೈನಿಂಗು. ಕೆಳಗಡೆ ಇದು ಮಾಸ್ಟರ್ ಬೆಡ್ರೂಮ್ ಅಂತ ಒಂದು ನಾವು ಕೊಟ್ಟಿದೀವಿ. ಇಲ್ಲಿ ನೀವು ನೋಡ್ತಿರ್ಬೋದು ಮಾಸ್ಟರ್ ಬೆಡ್ರೂಮು. ಸೊ ಇದ್ರಲ್ಲಿ ನಿಮ್ಗೆ ಮೇನ್ ಥಿಂಗ್ ನಾನು ಏನ್ ಹೇಳ್ಬೇಕು ಅಂದ್ರೆ, ಈ ವಾಲ್ ಪ್ಲಾಸ್ಟಿಂಗ್ ಆಗಿದೆ, ಈ ವಾಲ್ ಪ್ಲಾಸ್ಟಿಂಗ್ ಏನಕ್ಕೆ ಆಗಿಲ್ಲ ಅನ್ನೋದು. ಏನಕ್ಕೆ ಅಂದ್ರೆ ಈಗ ನೀವು ಅಬ್ಸರ್ವ್ ಮಾಡ್ಬೋದು, ಈ ಬ್ರಿಕ್ಸ್ ಬಂದು ಡಾರ್ಕ್ ಕಲರ್ ಇದೆ. ನಮ್ಗೆ ಕಂಪ್ಲೀಟ್ ವಾಲ್ ನ ನಾವು ಡಾರ್ಕ್ ಕಲರ್ ಅಲ್ಲೇ ಕೊಟ್ಬಿಟ್ಟು ಅಂದ್ರೆ ಸೊ ಏನಾಗುತ್ತೆ ಅಂದ್ರೆ ಬೆಳಕ್ ಬರಲ್ಲ ಮೇನ್ ಮನೆಗೆ. ಸೊ ಅದೇ ರೀಸನ್ ಇಂದ ನಾವೇನ್ ಮಾಡಿದೀವಿ, 2 ವಾಲ್ ನ ನಾವು ಹ್ಯಾಶ್ ಬ್ರಿಕ್ಸ್ ಅಂತ ನಿಮ್ಗೆ ಅವಾಲೇ ಹೇಳಿದೆ ನಾನು. ಇಂಡಸ್ಟ್ರಿಯಲ್ಲಿ ಇರೋದು ವೇಸ್ಟೇಜ್ ಅಲ್ಲಿ ಹ್ಯಾಶ್ ಬ್ರಿಕ್ಸ್ ಮಾಡ್ತಾರೆ ಅಂತ, ಸನ್ವೀಕ್ ಅಂತ. ಆ ಬ್ರಿಕ್ಸ್ ನ ನಾವು ಈ ವಾಲ್ಗಳಿಗೆ ಯೂಸ್ ಮಾಡಿದ್ವಿ. ಇದಕ್ಕೆ ಪಟ್ಟಿ ಪೇಂಟ್ ಮಾಡಿದಾಗ ಬೆಳಕು ರಿಫ್ಲೆಕ್ಟ್ ಆಗುತ್ತೆ ಮನೆಯಲ್ಲಿ. ಮತ್ತೆ ಇನ್ನೊಂದು, ಈ ವಾಲ್ಗಳಲ್ಲಿ ನಾವು ವೈರಿಂಗ್ ಯಾವುದೇ ಕಾರಣಕ್ಕೂ ಮಾಡಕ್ಕಾಗಲ್ಲ, ಗ್ರೂ ಕಟಿಂಗ್ ಮಾಡಕ್ಕಾಗಲ್ಲ. ಸೊ ಅದಕ್ಕಾಗಿ ವೈರಿಂಗ್ ಗೋಸ್ಕರ ನೋಡಿ ನೀವೆಲ್ಲ ನೋಡ್ತಿರ್ಬೋದು, ಆ ವಾಲ್ಗಳಲ್ಲಿ ವೈರಿಂಗ್ ಎಲ್ಲ ಬಂದೈತೆ. ಸೊ ಇಲ್ಲೆಲ್ಲ ವೈರಿಂಗು, ಸ್ವಿಚ್ ಬೋರ್ಡ್ ಇಂಥದ್ದು ಬರೋಕ್ಕೋಸ್ಕರ ಈ ಬ್ರಿಕ್ಸ್ ನ ನಾವು ಯೂಸ್ ಮಾಡ್ಕೊಂಡಿದೀವಿ. ಇದು ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ಕೆಳಗಡೆ ಡಬಲ್ ಬೆಡ್ರೂಮ್ ಮಾಡಿದೀವಿ ನಾವು. ಡಬಲ್ ಬೆಡ್ರೂಮ್ ಬಂದು ಇದೊಂದು ಚಿಕ್ಕ ಬೆಡ್ರೂಮ್, ಒಂದು ಗೆಸ್ಟ್ ಬೆಡ್ರೂಮ್ ಅಂತ ನಾವು ಮಾಡಿರೋದು. ಸೊ ಇದು ನೀವು ಆಸ್ ಯೂಶಲ್ ಮಾಡಬಹುದು. ಔಟರ್ ವಾಲ್ ನಿಮಗೆ ರೆಡ್ ಬ್ರಿಕ್ಸ್ ಯೂಸ್ ಮಾಡಿದೀವಿ. ಇನ್ಸೈಡ್ ವಾಲ್ ಬಂದು ನಾವು ಹ್ಯಾಶ್ ಬ್ರಿಕ್ಸ್ ಯೂಸ್ ಮಾಡಿರೋದು ನಾವು. ಇದೊಂದು ಯಾರನ್ನ ಗೆಸ್ಟ್ ಗಳು ಬಂದ್ರೆ ಇರೋದಕ್ಕೋಸ್ಕರ. ಇದೊಂದು ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದೀವಿ ನಾವು ಆಕ್ಚುಲಿ. ಸೊ ಈ ಮನೆಯಲ್ಲಿ ಯಾವ್ದು ಕಾಮನ್ ಟಾಯ್ಲೆಟ್ ಅಂತ ಯಾವ್ದು ಪ್ರಾವಿಷನ್ ಮಾಡಿಲ್ಲ ನಾವು. ಸೊ ಎಲ್ಲ ನಾವು ಕ್ಲೋಸ್ಡೇ ಕೊಟ್ಟಿರೋದು. ಸೊ ಇಲ್ಲಿಂದ ಬಂದ್ರೆ ನೆಕ್ಸ್ಟ್ ನಿಮಗೆ ಸಿಗದೆ ಲಿವಿಂಗ್ ಏರಿಯಾ. ನೀವು ಅಲ್ಲೇನ್ ನೋಡ್ತಾ ಇದ್ದೀರಾ, ಇದು ಲಿವಿಂಗ್ ಸ್ಪೇಸ್ ನಾವು ಕೊಟ್ಟಿರೋದು. ಇದು ಒಂದು ಚಿಕ್ಕದಾಗಿ ಮತ್ತೆ ಚೊಕ್ಕವಾಗಿರ್ಲಿ ಅಂತ ಒಂದು ಲಿವಿಂಗ್ ಏರಿಯಾ ಮಾಡಿದೀವಿ. ಇದು ಲಿವಿಂಗ್ ಏರಿಯಾ. ಇಲ್ಲೇನ್ ನೋಡ್ತಾ ಇದ್ರೆ ಅದು ಟಿವಿ ಯೂನಿಟ್ ಮತ್ತೆ ಕೇಬಲ್ಸ್, ಮತ್ತೆ ಈ ಮನೆಗೆ CC ಕ್ಯಾಮ್ರಾ ಪ್ರಾವಿಷನ್ ಕೊಟ್ಟಿದ್ವಿ. ಬಿಕಾಸ್ ಏನಕಂದ್ರೆ ಇದು ಒಂದು ತೋಟದಲ್ಲಿರೋ ಮನೆ. ಸೊ ಕಂಪ್ಲೀಟ್ CC ಕ್ಯಾಮ್ರಾ ಆಕ್ಸೆಸ್ ಇರ್ಲಿ ಅನ್ನೋದಕ್ಕೋಸ್ಕರ ಈ ವಾಲಿಗೆ ನಾವು CC ಕ್ಯಾಮ್ರಾ ಆಕ್ಸೆಸ್ ಎಲ್ಲ ಕೊಟ್ಟಿದೀವಿ. ಟಿವಿ ಯೂನಿಟ್ ಬರುತ್ತೆ, ಫರ್ನಿಚರ್ ಲೇಔಟ್ ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬರ್ತಿದಂಗೆ ಫಸ್ಟ್ ಫ್ಲೋರಿಗೆ ಹೋಗೋದು ನಾವು. ಫಸ್ಟ್ ಫ್ಲೋರ್ ಸ್ಟೇರ್ ಕೇಸ್ ನಾವು ಅದೇ ಅವಾಗಲೇ ಹೇಳ್ದಂಗೆ ಒಂದು ಯು ಶೇಪ್ ಅಲ್ಲಿ ಸ್ಟೇರ್ ಕೇಸ್ ನಾವು ಪ್ರಾವಿಷನ್ ಕೊಟ್ಟಿದೀವಿ.